ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಟೆಕ್ ಲೈಫ್ ಇನ್ ಕನ್ನಡ. ದಿನದಿಂದ ದಿನಕ್ಕೆ ಮೊಬೈಲ್ ಫೋನ್ಗಳು ಉತ್ತಮ ಆಗ್ತಾನೆ ಇದೆ. ಮೊಬೈಲ್ ಫೋನ್ನ ಜೊತೆಗೆ ಅತಿ ಹೆಚ್ಚು ಮೆಮೊರಿ ಹೊಂದಿರತಕ್ಕಂಥ ಅಪ್ಲಿಕೇಶನ್ ಕೂಡ ಈ ಒಂದು ಮೊಬೈಲ್ನಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯ ನಮಗೆ ಗೊತ್ತಿಲ್ಲದಂತೆ ನಮ್ಮ ಒಂದು ಮೊಬೈಲ್ನ ಇಂಟರ್ನಲ್ ಸ್ಟೋರೇಜು ಫಿಲ್ ಆಗಿರುತ್ತೆ. ಈ ಒಂದು ಸ್ಟೋರೇಜ್ ಪ್ರಾಬ್ಲಮ್ನ ನಾವೆಲ್ಲರೂ ಕೂಡ ಅನುಭವಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಸ್ಟೋರೇಜ್ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಈ ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ OTG ಕೇಬಲ್ನ ಸಹಾಯದಿಂದ ನಮ್ಮ ಒಂದು ಮೊಬೈಲ್ಗೆ ಪೆನ್ ಡ್ರೈವ್ನ ಯಾವ ರೀತಿ ಕನೆಕ್ಟ್ ಮಾಡಿಬಿಟ್ಟು ನಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಸ್ಟೋರೇಜ್ನೆಲ್ಲ ಅದಕ್ಕೆ ಯಾವ ರೀತಿ ಕಾಪಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದೇ ರೀತಿ SSD ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಯಾವುದಾದ್ರೂ ಒಂದು ಹಳೇದು ಲ್ಯಾಪ್ಟಾಪ್ ಇರುತ್ತೆ, ಕೆಟ್ಟೋಗಿರುತ್ತೆ ಅಂದ್ಕೊಳ್ಳಿ, ಅದ್ರ ಒಳಗೆ SSD ಅಥವಾ ಹಾರ್ಡ್ ಡಿಸ್ಕ್ ಅಂತಕ್ಕಂಥದ್ದು ಇರುತ್ತೆ. ಅದನ್ನು ರಿಮೂವ್ ಮಾಡಿಬಿಟ್ಟು ನಾವು ಒಂದು ರೀತಿ ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅದನ್ನು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೈಸ್, ಈಗ ಏನು ನೋಡ್ತಾ ಇದ್ದೀರಾ, ಇದು ಒಂದು SSD ಕೇಸ್ ಅಂತಾರೆ. SSD ಅಥವಾ ಹಾರ್ಡ್ ಡಿಸ್ಕ್ನ ಒಂದು ಕೇಸ್ ಆಗಿರುತ್ತೆ. ಈ ಒಂದು ಕೇಸ್ನಲ್ಲಿ ಯಾವುದೇ ರೀತಿ ಹಾರ್ಡ್ ಡಿಸ್ಕ್ ಇರಲ್ಲ ಒಳಗೆ. ನಾವು ಸಪ್ರೇಟಾಗಿ ಪರ್ಚೇಸ್ ಮಾಡಿ ತಗೊಳ್ಬೇಕಾಗುತ್ತೆ. ಇಲ್ಲ ಯಾವುದಾದ್ರೂ ಹಳೆ ಲ್ಯಾಪ್ಟಾಪಲ್ಲಿ ಇತ್ತಪ್ಪ ಅಂದರೆ ಅದನ್ನು ರಿಮೂವ್ ಮಾಡಿಬಿಟ್ಟು ಇದಕ್ಕೆ ಜಸ್ಟ್ ಹಾಕ್ಬಿಟ್ಟು ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಈಗ ನೋಡ್ತಾ ಇರ್ಬೋದು, ನನ್ನ ಮುಂದೆ ಒಂದು ಹಾರ್ಡ್ ಡಿಸ್ಕ್ ಕೂಡ ಇರ್ತಕ್ಕಂಥದ್ದು. ನನ್ನ ಹತ್ರ 2 ಹಾರ್ಡ್ ಡಿಸ್ಕ್ ಐತೆ. ಒಂದು 320 GB ಹಾರ್ಡ್ ಡಿಸ್ಕು, ಇನ್ನೊಂದು 1 TB ಹಾರ್ಡ್ ಡಿಸ್ಕು. ಅದು ಬಂದು ಸ್ಟೋರೇಜ್ ಆಗಿರುತ್ತೆ. ನೀವು ನಿಮ್ಮ ಮೊಬೈಲ್ಗೆ ಅಪ್ ಟು 4 TBವರೆಗೂ ಸಪೋರ್ಟ್ ಮಾಡುತ್ತೆ ಮೊಬೈಲ್ಗಳಿಗೆ. ನಾವು ಬೇಕಿದ್ರೆ SSD ತಗೊಳ್ಬೇಕು ಅಂದರೆ ನೀವು ಅಪ್ ಟು 120ಇಂದ ಹಿಡಿದು 4 TBವರೆಗೂ ಕೂಡ ತಗೊಳ್ಬೋದು. ಯಾವ್ದು ಬೇಕು ಆದರೂ ಕನೆಕ್ಟ್ ಮಾಡ್ಬೋದು. ಇನ್ನು ಈ ಒಂದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಕೇಸ್ನ ಈ ರೀತಿ ರಿಮೂವ್ ಮಾಡಿಬಿಟ್ಟು ನಾವು ಜಸ್ಟ್ ಇದರಲ್ಲಿ ಹಾರ್ಡ್ ಡಿಸ್ಕ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಜಸ್ಟ್ ಅಲ್ಲಿ ಒಂದು PCB ಪ್ಯಾನಲ್ ಕೊಟ್ಟಿರ್ತಾರೆ. ಆ ಒಂದು PCB ಪ್ಯಾನಲ್ನ ರಿಮೂವ್ ಮಾಡಿ ಜಸ್ಟ್ ನಮ್ಮ ಒಂದು ಹಳೆ ಹಾರ್ಡ್ ಡಿಸ್ಕ್ ಇರುತ್ತಲ್ಲ, ಹಳೇದಿದ್ರೆ ಹಳೇದಾಕಿ, ಇಲ್ಲಾಂದರೆ ನೀವೇನಾದ್ರು ಹೊಸದು ಪರ್ಚೇಸ್ ಮಾಡಿದರೆ ಹೊಸದು ಹಾರ್ಡ್ ಡಿಸ್ಕ್ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು, ಈಗ ನಾನು ಕಂಪ್ಲೀಟಾಗಿ ಫಿಕ್ಸ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಅಲ್ಲಿ ಯಾವುದೇ ರೀತಿ ಗ್ಯಾಪ್ ಕೂಡ ಇರ್ತಾ ಇಲ್ಲ. ಇದನ್ನು ನಾವು ಜಸ್ಟ್ ಅದ್ರದ್ದು ಏನು ಕೇಸ್ದು ಪ್ಲಾಸ್ಟಿಕ್ದು ಗಾರ್ಡ್ ಇರುತ್ತೆ ಅದಕ್ಕೆ ಅದ್ರ ಮೇಲೆ ಕುಂಡ್ರಿಸ್ತಾ ಇದ್ದೀನಿ. ಅದಾದಮೇಲೆ ಡೈರೆಕ್ಟು ನಾನು ಕ್ಯಾಪ್ನ ಹಾಕ್ತೀನಿ. ಕ್ಯಾಪ್ ಹಾಕಿದ್ರೆ ನೋಡ್ತಾ ಇರ್ಬೋದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕು ರೆಡಿ ಆಯಿತು. ಗೈಸ್, ಬರೀ ಹಾರ್ಡ್ ಡಿಸ್ಕ್ ಅಷ್ಟೇ ಅಲ್ಲ, ನಿಮ್ಮ ಹತ್ರ ಏನಾದರೂ ಈಗ ಬರ್ತಾ ಇರ್ತಕ್ಕಂಥ SSD ಆಗಿರ್ಬೋದು, M.2 SSD ಆಗಿರ್ಬೋದು, ಅವೇನಾದರೂ ಇತ್ತು ಅಂದರೆ ಅದಕ್ಕೂ ಕೂಡ ಇದೇ ರೀತಿ ಮಾಡ್ಬೋದು. ಬಟ್ M.2 SSDಗೆ ಬೇರೆ ರೀತಿ ಒಂದು ಎಕ್ಸ್ಟರ್ನಲ್ ಕೇಸ್ ಬರುತ್ತೆ. ಅದರದ್ದು ಲಿಂಕ್ ಕೂಡ ನಾನು ಹಾಕಿರ್ತೀನಿ. ಜಸ್ಟ್ ಫೋಟೋ ಕೂಡ ನಿಮಗೆ ತೋರಿಸ್ತೀನಿ. ನೆಕ್ಸ್ಟು ಮಿನಿ USB ಮತ್ತು ಟೈಪ್ A USB ಅವರೇ ಕೊಟ್ಟಿರ್ತಾರೆ ಒಂದು ಕೇಬಲ್ನ. ಆ ಕೇಬಲ್ಗೆ ನಾವು OTGನ ಕನೆಕ್ಟ್ ಮಾಡಬೇಕಾಗುತ್ತೆ. OTG ಕೇಬಲ್ ಬಗ್ಗೆ ನಿಮ್ಗೆ ಆಲ್ರೆಡಿ ಹಳೆ ವಿಡಿಯೋದಲ್ಲೇ ಹೇಳಿದ್ದೀನಿ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಏನೇನೆಲ್ಲ ಕನೆಕ್ಟ್ ಮಾಡ್ಬೋದು ಅಂತ. ಬೇಕಾದ್ರೆ ಆ ಒಂದು ವಿಡಿಯೋ ಕೂಡ ನೋಡ್ಕೊಂಡು ಬರ್ಬೋದು. ಹಾಗೆ ಇಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ. ಇನ್ನು ಈ ಒಂದು OTGಲಿ 2 ಟೈಪ್ ಬರುತ್ತೆ. ಒಂದು ಮೈಕ್ರೋ USB ಮತ್ತು ಹಾಗೆ ಟೈಪ್ C USB 2 ಥರ ಬರುತ್ತೆ. ನಿಮಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವ ಚಾರ್ಜಿಂಗ್ ಪಿನ್ ಇರುತ್ತೆ ಆ ಒಂದು ನೀವು OTG ಕನೆಕ್ಟರ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಒಂದು ಮೊಬೈಲ್ನ ಸೆಟ್ಟಿಂಗ್ಸ್ನಲ್ಲಿ ಹೋಗಿ OTG ಅಂತ ಟೈಪ್ ಮಾಡಬೇಕಾಗುತ್ತೆ. ಅಲ್ಲಿ ಅದಾದ ನಂತರ OTG ಕನೆಕ್ಷನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಆ OTGನ ಆನ್ ಮಾಡಬೇಕಾಗುತ್ತೆ. ನೀವು MI ಮೊಬೈಲಲ್ಲಿ ಈ ರೀತಿ ಏನು ಆಪ್ಷನ್ ಇರೋಲ್ಲ, ಡೈರೆಕ್ಟ್ ಕನೆಕ್ಟ್ ಮಾಡ್ಬೋದು. ಒಂದೊಂದು ರಿಯಲ್ಮಿ, ಓಪೋ, ವಿವೋ ಮೊಬೈಲಲ್ಲಿ ಈ ರೀತಿ ಇರುತ್ತೆ. ಈ ಒಂದು ಆಪ್ಷನ್ನ ಎನೇಬಲ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅದು ಕನೆಕ್ಟ್ ಆದರೂ ಕನೆಕ್ಟ್ ಆಗಲ್ಲ ಅಂತ ತೋರಿಸುತ್ತೆ. ಅದಕ್ಕೋಸ್ಕರ ಫಸ್ಟು OTGನ ಆನ್ ಮಾಡಿ. ಫ್ರೆಂಡ್ಸ್, ಹಾಗೆ ಈ ಒಂದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಕೇಸಲ್ಲಿ ಕೂಡ 2 ಟೈಪ್ ಬರುತ್ತೆ. ಒಂದು ಫಾಸ್ಟಾಗಿ ಆಗುತ್ತೆ, ಇನ್ನೊಂದು ಸ್ಲೋ ಆಗಿ ಆಗ್ತಕ್ಕಂಥದ್ದು. ಇದರಲ್ಲಿ 3.0 ಅಂತ ಒಂದಿರುತ್ತೆ, 2.0 ಅಂತ ಒಂದಿರುತ್ತೆ. ಇದು ಒಂದು 3.0. ಇದು ಬೇಗ ಕಾಪಿ ಪೇಸ್ಟ್ ಕೂಡ ಮಾಡ್ಬೋದು. ನಾವು ತಗೊಳ್ಬೇಕಾದ್ರೆ ನೋಡ್ಕೊಂಡು ತಗೊಳ್ಳಿ. 3.0 ಅಂತ ಇರುತ್ತೆ. ಆ ಒಂದು SSD ಕೇಸ್ನ ತಗೊಳ್ಳಿ. ಈಗ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಟಿಫಿಕೇಷನಲ್ಲಿ ಕೂಡ ಬಂದಿರತಕ್ಕಂಥದ್ದು ನೋಡ್ತಾ ಇರ್ಬೋದು. 320 GB ಒಂದು ಹಾರ್ಡ್ ಡಿಸ್ಕ್ ಇದು. ಅದರಲ್ಲಿ 312 ತೋರಿಸ್ತೈತೆ. ಯಾಕೆಂದರೆ ಅದು ಒಂದು ಸ್ವಲ್ಪ ಕಮ್ಮಿ ತೋರಿಸುತ್ತೆ. ಯಾವುದಾದ್ರೂ ಅಷ್ಟೇ, ಪೆನ್ ಡ್ರೈವ್ ಆದರೂ ಅಷ್ಟೇ. ಈಗ 8 GB ಇದ್ದರೆ 7.5 ಆ ರೀತಿ ತೋರಿಸುತ್ತೆ. ಆ ಥರ ಇದು ಕೂಡ ತೋರಿಸ್ತೈತೆ. ಹಿಂಗೆ ನೋಡ್ತಾ ಇರ್ಬೋದು, ಹಾರ್ಡ್ ಡಿಸ್ಕ್ನ ಒಳಗೆ ಯಾವ್ಯಾವ ಫೈಲೆಲ್ಲ ಐತೆ ಅದೆಲ್ಲ ಕೂಡ ಶೋ ಆಗ್ತಾ ಇರ್ತಕ್ಕಂಥದ್ದು. ಈಗ ನಾನು ಮೊಬೈಲ್ನ ಒಂದು ಸ್ಟೋರೇಜ್ಗೆ ಹೋಗ್ಬಿಟ್ಟು ಒಂದು ಫೈಲ್ನ ಸೆಲೆಕ್ಟ್ ಮಾಡಿ ಆ ಒಂದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಏನು ಕನೆಕ್ಟ್ ಮಾಡಿದ್ದೀನಿ ಅದಕ್ಕೆ ಪೇಸ್ಟ್ ಕೂಡ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು.
ಈಗ ನೋಡ್ತಾ ಇರ್ಬೋದು, ನಾನು ಇಂಟರ್ನಲ್ ಸ್ಟೋರೇಜಿಂದ ಇಲ್ಲಿ ನನ್ನ ಒಂದು ಹಾರ್ಡ್ ಡಿಸ್ಕ್ಗೆ ಪೇಸ್ಟ್ ಮಾಡಬೇಕು ಅಂದರೆ ಇಲ್ಲಿ 2 ಥರ ಆಪ್ಷನ್ ಕೇಳ್ತೈತೆ. ಒಂದು ಇಂಟರ್ನಲ್ ಸ್ಟೋರೇಜು, ಇನ್ನೊಂದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ದು ನೇಮ್ ಇರುತ್ತೆ. ಯಾವುದಾದ್ರು ನಿಮ್ಮದು ಬ್ರ್ಯಾಂಡೆಡ್ ಆಗಿರೋ ಆ ಬ್ರ್ಯಾಂಡಲ್ಲಿ ಒಂದು ನೇಮ್ ತೋರಿಸುತ್ತೆ, ಇಲ್ಲಾಂದರೆ ಏನಾದರೂ ಒಂದು ನಂಬರ್ ತೋರಿಸುತ್ತೆ. ಜಸ್ಟ್ ನಾವು ಅದರಲ್ಲಿ ಹೋಗಿ ಪೇಸ್ಟ್ ಮಾಡಿದ್ರೆ ಸಾಕು. ನಮಗೆ ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ಅದು ಪೇಸ್ಟ್ ಆಗಿರ್ತಕ್ಕಂಥದ್ದು. ನಾನು ನಿಮಗೆ ಲೈವಾಗಿ ಕೂಡ ತೋರಿಸಿದ್ದೀನಿ. ಹಾಗೆ ಇದನ್ನು ಬರೀ ಮೊಬೈಲ್ಗಷ್ಟೇ ಅಲ್ಲ, ಲ್ಯಾಪ್ಟಾಪಿಗೆ ಕೂಡ ಯೂಸ್ ಮಾಡ್ಬೋದು. ನಾವು ಏನಾದರೂ ಲ್ಯಾಪ್ಟಾಪಲ್ಲಿ ಕೂಡ ಸ್ಟೋರೇಜ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಆ ರೀತಿ ಲ್ಯಾಪ್ಟಾಪಲ್ಲಿ ಕೂಡ ಯೂಸ್ ಮಾಡ್ಬೋದು. ಬೇಕಾದ್ರೆ ನಾನು ಲ್ಯಾಪ್ಟಾಪಲ್ಲಿ ಕೂಡ ಕನೆಕ್ಟ್ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಮತ್ತು ನಿಮಗೆ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಬೇಕು ಅಂದರೆ ಯಾವುದೇ ರೀತಿ OTG ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ನೀವು USB ಇಂದ ಕನೆಕ್ಟ್ ಮಾಡ್ಬೋದು. ನೋಡ್ತಾ ಇರ್ಬೋದು, ನಾನು USB ಇಂದ ಡೈರೆಕ್ಟ್ ಕನೆಕ್ಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ನಾನು ದಿಸ್ PC ಹೋಗಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಬಂದಿರತಕ್ಕಂಥದ್ದು ಎಕ್ಸ್ಟರ್ನಲ್ ಡ್ರೈವ್ ಕೂಡ ಬಂದಿದೆ. ಅದರಲ್ಲಿ ಫಿಲ್ ಆಗಿರ್ತಕ್ಕಂಥದ್ದು ಫುಲ್ಲು ರೆಡ್ ಬಂದೈತಲ್ಲ, ಆ ಒಂದು ಡ್ರೈವ್ ನಾನು ಎಕ್ಸ್ಟರ್ನಲ್ ಆಗಿ ಹಾಕಿರ್ತಕ್ಕಂಥದ್ದು. ಈಗ ನಮ್ಮ ಏನು ಈಗ ಲ್ಯಾಪ್ಟಾಪಲ್ಲಿ ಸ್ಟೋರೇಜ್ ಇರುತ್ತಲ್ಲ, ಅದೇನಾದರೂ ಫುಲ್ಲು ಜಾಸ್ತಿ ಆಯಿತು ಅಂದರೆ ಅದಕ್ಕೆ ಕೂಡ ಕಾಪಿ ಮಾಡಿಬಿಟ್ಟು ಸ್ಟೋರೇಜ್ ಪ್ರಾಬ್ಲಮ್ನ ಒಂದು ಸ್ವಲ್ಪ ಕಮ್ಮಿ ಮಾಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ, ನೀವು ಕಾಪಿ ಪೇಸ್ಟ್ ಆದ ನಂತರ ಇಲ್ಲಿ ಎಕ್ಸಿಟ್ನ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಎಲ್ಲ ಕರಪ್ಟ್ ಆಗೋ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ಫೈನಲಾಗಿ ಒಂದು SSD ಕೇಸ್ನ ಪ್ರೈಸ್ನ ಬಗ್ಗೆ ಮಾತಾಡೋದಾದರೆ 200ಇಂದ 300 ಆಗ್ತಾ ಇರ್ತಕ್ಕಂಥದ್ದು. ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಹಾಗೆ M.2 SSD ಏನಾದರೂ ನೀವು ಯೂಸ್ ಮಾಡಿದರೆ ಈಗ ಫೋಟೋ ಹಾಕ್ತೀನಿ ನೋಡಿ, ಆ ರೀತಿ ಇರೋ ಕೇಸ್ನ ನೀವು ತಗೊಳ್ಬೇಕಾಗುತ್ತೆ. ಅದರದ್ದು ಲಿಂಕ್ ಕೂಡ ನಾನು ಹಾಕಿರ್ತೀನಿ. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.